ಅಯ್ಯಪ್ಪ ಸ್ವಾಮಿ ಪುಣ್ಯಕಥೆ ಸಂಕ್ಷಿಪ್ತ ರೂಪದಲ್ಲಿ. ಅಯ್ಯಪ್ಪ ಸ್ವಾಮಿಯ ಇತಿಹಾಸವು ಶಿವ ಮತ್ತು ವಿಷ್ಣುವಿನ ಸಂಯೋಗದಿಂದ ಜನಿಸಿದ ದೈವಿಕ ಕಥೆಯಾಗಿದೆ. ಇವರನ್ನು ಹರಿಹರ ಪುತ್ರ ಎಂದು ಕರೆಯಲಾಗುತ್ತದೆ. ಮಹಿಷಾಸುರನ ಸಹೋದರಿ ಮಹಿಷಿಯನ್ನು ಸಂಹರಿಸಲು ಜನಿಸಿದ ಅಯ್ಯಪ್ಪ ಪಂತಳಂ ರಾಜನಿಂದ ದತ್ತು ಪಡೆಯಲ್ಪಟ್ಟು ನಂತರ ಶಬರಿಮಲೆಯಲ್ಲಿ ನೆಲೆಸಿ ಧರ್ಮದ ರಕ್ಷಕನಾಗಿ, ಯೋಗಿ ಮತ್ತು ಬ್ರಹ್ಮಚಾರಿ ದೇವತೆಯಾಗಿ ಆರಾಧಿಸಲ್ಪಡುತ್ತಾರೆ. ಇವರನ್ನು ಮಣಿಕಂಠ, ಶಾಸ್ತ, ಅಯ್ಯಪ್ಪನ್ ಎಂದೂ ಕರೆಯುತ್ತಾರೆ. ಮಹಿಷಾಸುರನ ವಧೆಯ ನಂತರ ಅವನ ಸಹೋದರಿ ಮಹಿಷಿ ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ವರ ಪಡೆದಳು. ಶಿವ ಮತ್ತು ವಿಷ್ಣುವಿನ ಸಂಯೋಗದಿಂದ ಜನಿಸಿದ ಮಗ ಮಾತ್ರ ಅವಳನ್ನು ಕೊಲ್ಲಬಲ್ಲ ಎಂದು ಬ್ರಹ್ಮ ವರ ನೀಡಿದ್ದನು. ಈ ದೈವಿಕ ಮಗುವೇ ಅಯ್ಯಪ್ಪ. ಪಂಪಾ ನದಿಯ ಬಳಿ ಅಯ್ಯಪ್ಪನನ್ನು ಕಂಡ ಪಂತಳಂ ರಾಜ ರಾಜಶೇಖರನು ದತ್ತು ತೆಗೆದುಕೊಂಡು ಬೆಳೆಸುತ್ತಾನೆ. ಇವರು ಕುತ್ತಿಗೆಯಲ್ಲಿ ಗಂಟೆ ಧರಿಸಿರುವುದರಿಂದ ಇವರನ್ನು ಮಣಿಕಂಠ ಎಂದು ಕರೆಯಲಾಗುತ್ತದೆ. ಅಯ್ಯಪ್ಪನನ್ನು ತೊಲಗಿಸಲು ರಾಣಿಯು ಹುಲಿಯ ಹಾಲನ್ನು ತಂದರೆ ರೋಗ ಗುಣವಾಗುತ್ತದೆ ಎಂದು ಸುಳ್ಳು ಹೇಳುತ್ತಾಳೆ. ಆಗ ಅಯ್ಯಪ್ಪ ಹುಲಿಯ ಹಾಲನ್ನು ತರಲು ಕಾಡಿಗೆ ಹೋಗುತ್ತಾನೆ. ಕಾಡಿನಲ್ಲಿ ಅಯ್ಯಪ್ಪ ಮಹಿಷಿಯನ್ನು ಸಂಹರಿಸುತ್ತಾನೆ. ಇಂದ್ರನು ಹುಲಿಯ ರೂಪ ತಾಳಿ ಅಯ್ಯಪ್ಪನೊಂದಿಗೆ ರಾಜಧಾನಿಗೆ ಮರಳಲು ಸಹಾಯ ಮಾಡುತ್ತಾನೆ. ಅಯ್ಯಪ್ಪನ ದೈವಿಕ ಶಕ್ತಿಯನ್ನು ಅರಿತ ರಾಜ ಮತ್ತು ರಾಣಿ ಕ್ಷಮೆ ಕೇಳುತ್ತಾರೆ. ಅಯ್ಯಪ್ಪನು ಶಬರಿಮಲೆಯಲ್ಲಿ ನೆಲೆಸಿ ಧರ್ಮದ ರಕ್ಷಕನಾಗಿ ಪೂಜಿಸಲ್ಪಡಬೇಕೆಂದು ನಿರ್ಧರಿಸಲಾಗುತ್ತದೆ. ಪರಶುರಾಮನು ಧರ್ಮಶಾಸ್ತ್ರ ವಿಗ್ರಹವನ್ನು ಕೆತ್ತಿ ಶಬರಿಮಲೆಯಲ್ಲಿ ಪ್ರತಿಷ್ಠಾಪಿಸುತ್ತಾನೆ. ಅಯ್ಯಪ್ಪ ಸ್ವಾಮಿ ಪೂಜಾ ವಿಧಾನವು 41 ದಿನಗಳ ಕಠಿಣ ವ್ರತ, ಶಿಸ್ತು ಮತ್ತು ಶುದ್ಧತೆಯನ್ನು ಒಳಗೊಂಡಿದ್ದು, ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಮಾಡಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಮಂತ್ರ ಪಠಿಸಿ, ಸಾತ್ವಿಕ ಆಹಾರ ಸೇವಿಸಿ, ಕಪ್ಪು ಅಥವಾ ಕೇಸರಿ ಬಟ್ಟೆ ಧರಿಸಿ, ತುಪ್ಪ, ಹೂ, ತೆಂಗಿನಕಾಯಿಗಳಿಂದ ಪೂಜೆ ಮಾಡಿ, ದೀಪ ಬೆಳಗಿಸಿ, ಕರ್ಪೂರದಿಂದ ಆರತಿ ಮಾಡುವುದನ್ನು ಒಳಗೊಂಡಿದೆ. ಇದು ಭಕ್ತಿ ಮತ್ತು ಆತ್ಮಶುದ್ಧಿಗೆ ಸಂಕೇತವಾಗಿದೆ. ಅಯ್ಯಪ್ಪ ಸ್ವಾಮಿ ಪೂಜೆಯ ಮುಖ್ಯ ಫಲವೆಂದರೆ ಆಧ್ಯಾತ್ಮಿಕ ಉನ್ನತಿ, ಮಾನಸಿಕ ಶುದ್ಧೀಕರಣ, ಆಂತರಿಕ ಶಕ್ತಿವೃದ್ಧಿ, ಜೀವನದ ಅಡೆತಡೆಗಳ ನಿವಾರಣೆ ಮತ್ತು ಸಮೃದ್ಧಿ, ಆಯುಸ್ಸು, ಯಶಸ್ಸು, ಭಕ್ತರ ಆತ್ಮಶುದ್ಧಿ ಮತ್ತು ಮೋಕ್ಷದ ಕಡೆಗೆ ಸಾಗುವ ದಾರಿಯಾಗಿದೆ.